ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮಿರ್ಕಲ್ ಎಂಬ ಗ್ರಾಮ ಪಂಚಾಯತಿಯಲ್ಲಿ ಬಂದೇವೆ. ಇವತ್ತು ನೋಡಿ, ಮಿರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ಅಧಿಕಾರಿ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಬರೀ ವಾಟರ್ ಮೇಲೆ ನಡೀತಾ ಇದೆ. ಈ ಮಿರ್ಕಲ್ ಗ್ರಾಮದಲ್ಲಿ ಬರೀ ಒಂದು ಗ್ರಾಮ ಪಂಚಾಯತಿ ವಾಟರ್ ಮೇಲೆ ಬರ್ತಾ ಇದೆ. ಯಾವ ಅಧಿಕಾರಿಗಳು ಇಲ್ಲ. ಇಲ್ಲಿ ನೋಡಿ, ಫುಲ್ಲು ಚರ್ಮಪತ್ರ ಬುಕ್ ಇಲ್ಲ, ಏನೂ ಇಲ್ಲ. ಯಾವ ಥರ ನಡೀತಾ ಇದೆ ಅಂದರೆ, ಇಲ್ಲಿ ಯಾರು ಇಲ್ಲ. ಒಬ್ಬರು ರಿಸೀವ್ ಒಂದು RTI ಫಾರ್ಮ್ ತೊಗೊಳಕ್ಕೆ ಬಂದಾಗ ಒಬ್ರು ರಿಸೀವರು ಇಲ್ಲ. ಅಂದರೆ ಬರೀ ಒಬ್ರು ವಾಟರ್ಮ್ಯಾನ್ ಮೇಲೆ ಇಡೀ ಗ್ರಾಮ ಪಂಚಾಯತ್ ನಡೀತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ. ಯಾರೇ ಒಬ್ರು ಅಧಿಕಾರಿಗಳು ಇಲ್ಲ ಇದರಲ್ಲಿ. ನೋಡಿ, ಸಾರ್ವಜನಿಕರಿಗೆ ಅರ್ಥ ಮಾಡ್ಕೊಳ್ಳಿ. ಬೀದರ್ ಗಡಿನಾಡಿನಲ್ಲಿ ಯಾವ ಥರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಯಾವ ಥರ ಅನ್ಯಾಯ ನಡೀತಾ ಇದೆ ನೋಡಿ. ಒಬ್ರು ಅಧಿಕಾರಿಗಳು ಇಲ್ಲ. ಇಡೀ ಗ್ರಾಮ ಪಂಚಾಯತಿಯಲ್ಲಿ ಒಬ್ರು ವಾಟರ್ಮ್ಯಾನ್ ಇದ್ದಾರೆ ನೋಡಿ. ಯಾವ ಒಬ್ಬೊಬ್ಬ ಅಧಿಕಾರಿಗಳು ಇಲ್ಲ, ಒಳಗಡೆನೂ ಇಲ್ಲ. ಎಲ್ಲರೂ ಕೇಳಿದ್ರೆ ಮೀಟಿಂಗಲ್ಲಿ ಹೋಗಿದ್ದಾರೆ ಅಂತ ಹೇಳಿದರೆ. ಅವರು ಚಲನವಲನ ಬುಕ್ಕುಗಳು ಇಲ್ಲ. ಅವರು ಎಲ್ಲಿ ಸೈನ್ ಮಾಡಿ ಹೋಗ್ಬೇಕು, ಚಲನ ಬುಕ್ಕು ಇಲ್ಲ. ಯಾವುದಾದ್ರೂ ಸೈನ್ ಮಾಡಿಬಿಟ್ಟು ಮೀಟಿಂಗ್ ಹೋಗಿದ್ದಾರೆ ಅಂತ ಇದೆ ಅಂದರೆ ಸರ್, ಯಾರಾದರೂ ಅಧಿಕಾರಿಗಳು ಬಂದುಬಿಟ್ಟು ಅದ್ರ ಮೇಲೆ ಯಾವುದು ಮೀಟಿಂಗಿಗೆ ಹೋಗ್ಯಾರ ಅಂತ ಒಂದು ಬುಕ್ಕಲ್ಲಿ ಏನಾದರೂ ಬರೆದಿದ್ದಾರ? ಇಲ್ಲ. ಯಾವ ಅಧಿಕಾರಿನೂ ಯಾವ ಬುಕ್ಕಲ್ಲೂ ಬರ್ದಿಲ್ಲ. ಚಲನವಲನ ಪುಸ್ತಕದಲ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ, ಏನು ಮೀಟಿಂಗ್ ಮಾಡ್ತಾ ಇದೀವಿ, ಯಾವುದೂ ಬರ್ದೇ ಇಲ್ಲ. ಪಾಪ ಇವರು ವಾಟರ್ಮ್ಯಾನ್ ಇದ್ದಾರೆ. ಇವ್ರು ಏನು ಕೆಲಸ ಮಾಡ್ಬೇಕು ಹೇಳಿ? ಇಡೀ ಗ್ರಾಮ ಪಂಚಾಯತ್ ಒಬ್ಬ ವಾಟರ್ಮ್ಯಾನ್ ಮೇಲೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟ ಮಾಡಿ ಇಲ್ಲಿನ ಅಧಿಕಾರಿಗಳಿಗೆ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಮುಂದಿನ ಹೋರಾಟಗಳನ್ನು ಮಾಡುತ್ತಾ